ಬಡವರ ಮಕ್ಕಳಿಗೆ ಕಡಿಮೆ ಅಂಕ ಬಂದಿದ್ರು ಕೂಡ ವಿದೇಶಕ್ಕೆ ಕಳಿಸಿ ಡಾಕ್ಟರ್ ಮಾಡಿಸ್ತೀನಿ ಹೇಗಂತ ಈ ವಿಡಿಯೋ ತಿಳಿಸಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈಗ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ ಏನಾದರೂ 50% ಬರುತ್ತೆ ಅಂತ ಕಾನ್ಫಿಡೆಂಟ್ ಇರುವಂತ ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆ ಅವಕಾಶ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಲವಾರು ಮಕ್ಕಳ ಎಜುಕೇಶನ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಡಾಕ್ಟರ್ ಆಗಬೇಕಂತ ಕನಸಿದೆಯೋ ನಮ್ಮ ಡಾಕ್ಟರ್ ಡ್ರೀಮ್ಸು ನಿಮ್ಮ ಕನಸನ್ನು ನೆನಸು ಮಾಡುತ್ತೆ. ನೀವು ಡಾಕ್ಟರ್ ಡ್ರೀಮ್ಸ್ಗೆ ಬಂದರೆ ರಷ್ಯಾ, ಜಾರ್ಜಿಯಾ, ಬೆಲಾರೂಸ್, ಅರ್ಮೇನಿಯಾ ಈ ಕಂಟ್ರೀಸ್ ಅಲ್ಲಿ ನಿಮಗೆ ಡಾಕ್ಟರ್ ಮಾಡಿಸ್ತೀವಿ. ನೀವು ಡಾಕ್ಟರ್ ಡ್ರೀಮ್ಸ್ಗೆ ಬಂದರೆ ಏರ್ಪೋರ್ಟ್ ಇಂದ ನಿಮ್ಮ ಜೊತೆನೇ ಟ್ರಾವೆಲ್ ಮಾಡಿ ಫಾರಿನ್ಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಜೊತೆ ಇದೆ. ಎಲ್ಲರೂ ನಮಸ್ಕಾರ. ಮುಬಾರಕ್ ಫ್ರಮ್ ಡಾಕ್ಟರ್ ಡ್ರೀಮ್ಸ್. ನಾವು ಡಾಕ್ಟರ್ ಡ್ರೀಮ್ಸು ಸುಮಾರು 15 ವರ್ಷದಿಂದ ಈ ಒಂದು ಮೆಡಿಕಲ್ ಪ್ರಾಸೆಸ್, ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಕಳಿಸಿ ನಾವು ಅವರು ಡ್ರೀಮನ್ನು ಫುಲ್ಫಿಲ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಒಂದು ಕಡಿಮೆ ವೆಚ್ಚ ಮತ್ತು ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ಅವರು ವಿದೇಶಕ್ಕೆ ಹೋಗಿ ಬೇರೆ ಬೇರೆ ಕಂಟ್ರಿಯಲ್ಲಿ ಮೆಡಿಕಲ್ ಎಜುಕೇಷನ್ ಮಾಡ್ಕೋಬೋದು. ಈಗ ಒಂದು ಇಂಜಿನಿಯರಿಂಗ್ ಕಾಸ್ಟ್ ಅಂದರೆ ಒಂದು 14 to 15 lakh rupees ನಾವೇನು ಖರ್ಚು ಮಾಡ್ತೀವಿ ಇಂಜಿನಿಯರಿಂಗ್ಗೆ, ಅದರಲ್ಲೂ ಕೂಡ ಜಾಬ್ ಆಪರ್ಚುನಿಟಿಗಳು ತುಂಬ ಕಡಿಮೆ. ಈ ಒಂದು ಪ್ಯಾಕೇಜಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾವು ಹೊರದೇಶಕ್ಕೆ ಕಳಿಸ್ತಾ ಇದ್ದೀವಿ. ಅಲ್ಲಿರುವಂಥ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಸ್ಸು, ಅಲ್ಲಿರುವಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಈ ಒಂದು ಅಡ್ಮಿಷನ್ ಪ್ರಾಸೆಸನ್ನು ಮಾಡಿಕೊಡ್ತಾ ಇದ್ದೀವಿ ಸರ್. ಡಾಕ್ಟರ್ ಡ್ರೀಮ್ಸ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಫ್ರಮ್ ದ ಡೇ ಆಫ್ ಅಡ್ಮಿಷನಿಂದ ಹಿಡಿದು ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಟೋಟಲ್ ಜವಾಬ್ದಾರಿ ನಮ್ಮದಾಗಿರುತ್ತೆ. ಯಾಕಂದರೆ ಸುಮಾರು ನಮ್ಮ ಹತ್ರ ಸಕ್ಸಸ್ ಸ್ಟೋರೀಸ್ ಇದೆ, ಪೋಷಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಇವತ್ತು ನಮ್ಮ ಕಡೆಯಿಂದ ಹೋಗಿ ಸಕ್ಸಸ್ ಆಗಿ ಮುಗಿಸ್ಕೊಂಡು ಬಂದಿದ್ದಾರೆ. ಈಗ ಭಯದ ವಿಚಾರಕ್ಕೆ ಬಂದರೆ ಈಗ ಯಾವುದೇ ಒಂದು ಎನ್ಕ್ವೈರಿ ಯಾವುದೇ ಒಂದು ಡಿಸ್ಟಿಕ್ಕಿಂದ ನಮಗೆ ಕಾಲ್ ಮಾಡಿ ಮಾತಾಡೋದಂತರೂ ಕೂಡ ಅಲ್ಲಿರುವಂಥ ಒಂದು ಪೇರೆಂಟ್ಸು ಸ್ಟೂಡೆಂಟ್ ಜೊತೆ ನಾವು ಮಾತಾಡಿಸ್ತೀವಿ. ಅವರು ಆಲ್ರೆಡಿ ಫಾರಿನ್ಗೆ ಹೋಗಿ ಮುಗಿಸ್ಕೊಂಡು ಬಂದಿರೋರು. ಸೊ ಅದಕ್ಕೋಸ್ಕರ ಫ್ರಮ್ ಅಡ್ಮಿಷನ್ ಮುಗಿಸ್ಕೊಂಡು ಬರೋವರೆಗೂ ಟೋಟಲ್ ಜವಾಬ್ದಾರಿಯಾಗಿ ತೊಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಅಲ್ಲಿಂದ ಮಕ್ಕಳ ಜೊತೆ ನಾವು ಟ್ರಾವೆಲ್ ಮಾಡ್ತೀವಿ. ಅಲ್ಲಿರುವಂಥ ಹಾಸ್ಟೆಲ್ ಅರೇಂಜ್ಮೆಂಟ್ ನಮ್ಮ ಕಡೆಯಿಂದ ಅರೇಂಜ್ಮೆಂಟ್ ಇರುತ್ತೆ. ಮಿನಿಮಮ್ ಸ್ಟೂಡೆಂಟಲ್ಲಿ ಸೆಟಲ್ ಆಗೋವರೆಗೂ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯಿಂದ ನಾನು ಅವ್ರ ಜೊತೆ ಇರ್ತೀನಿ. ಸೊ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಆಗದೆ ವಿದ್ಯಾರ್ಥಿಗಳು ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಟೋಟಲ್ ಇನ್ ಆ್ಯಂಡ್ ಔಟ್ ನಮ್ಮದೇ ಜವಾಬ್ದಾರಿ ಇರುತ್ತೆ ಸರ್. ಈಗ ಸ್ಟೂಡೆಂಟು ನೀಟಿಗೆ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಈಗ MBBS ಅಡ್ಮಿಷನ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅವರು. ಈಗ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡಬೇಕು, ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ಡಾಕ್ಟರ್ ಡ್ರೀಮ್ಸ್ ಅವರಿಗೆ ಹೆಲ್ಪ್ ಮಾಡುತ್ತೆ ಫ್ರಮ್ ದ ಡೇ ಆಫ್ ಅಡ್ಮಿಷನ್. ಈಗ ಅವ್ರು ಕೌನ್ಸಿಲಿಂಗಿಗೆ ಬರಬೇಕಂತ ಹೇಳಿದ್ರೆ ಅವ್ರದ್ದು ಡಾಕ್ಯುಮೆಂಟು ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಇರುತ್ತೆ. 10th ಮಾರ್ಕ್ಸ್ ಕಾರ್ಡು, 11th ಮಾರ್ಕ್ಸ್ ಕಾರ್ಡು, ಒಂದು ಆಧಾರ್ ಕಾರ್ಡು, ಒಂದು ಫೋಟೋ ತಗೊಂಡು ಆಫೀಸಿಗೆ ಬಂದರೆ ಅವರಿಗೆ ಅಡ್ಮಿಷನ್ ಪ್ರಾಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲಿರುವಂಥ ಫಾರಿನಲ್ಲಿರುವಂಥ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಸಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜಸ್ ಬರುತ್ತೆ ಆ ಒಂದು ಆಪ್ಷನ್ಸನ್ನು ಕೊಡ್ತೀವಿ. ಮತ್ತು ಸ್ಕಾಲರ್ಶಿಪ್ ಸ್ಕೀಮ್ಸ್ ಏನಿದೆ ಆ ಮೆಡಿಕಲ್ ಕಾಲೇಜಲ್ಲಿ ಆ ಒಂದು ಆಪ್ಷನ್ಸನ್ನು ಕೊಡ್ತೀವಿ. ಅವರು ಮುಗಿಸ್ಕೊಂಡು ಬರೋವರೆಗೂ ಟೋಟಲ್ ಇನ್ ಆ್ಯಂಡ್ ಔಟ್ ಪ್ರಾಸೆಸಲ್ಲಿ ನಾವು ಅವ್ರ ಜೊತೆ ಸಾಥ್ ನಡ್ತೀವಿ ಸರ್. ಯಾವುದೇ ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗ್ತೀವಿ ಅಂದರೆ ಪೇರೆಂಟ್ಸ್ಗಳಿಗೆ ಬೇಕಾಗಿರೋದು ಒಂದು ಕ್ವಾಲಿಟಿ ಎಜುಕೇಷನು. ಅದು 100% ಅಬ್ರಾಡಲ್ಲಿ ನಿಮಗೆ ಅವಕಾಶಗಳಿರುತ್ತೆ. ಮತ್ತು ಸೇಫ್ಟಿ ಮೆಜರ್ಸು ತುಂಬ ಇಂಪಾರ್ಟೆಂಟು. ಹೆಣ್ಮಕ್ಳಿಗೆ ಬೇರೆ ಹಾಸ್ಟೆಲ್ ಇರುತ್ತೆ, ಗಂಡು ಮಕ್ಳಿಗೆ ಬೇರೆ ಹಾಸ್ಟೆಲ್ ಇರುತ್ತೆ. ಆನ್ ಕ್ಯಾಂಪಸ್ ಇರ್ತಾರೆ ಸ್ಟೂಡೆಂಟ್ಸು, ಯಾವುದೇ ರೀತಿ ಭಯ ಪಡೋ ನೆಸೆಸಿಟಿ ಇರೋದಿಲ್ಲ. ಮತ್ತು ಇಂಡಿಯನ್ ಫುಡ್ ಫೆಸಿಲಿಟಿ ಇರುತ್ತೆ. ಕೆಲವು ಕಾಲೇಜಲ್ಲಿ ಬಂದು ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊತಾರೆ, ಅದಕ್ಕೆ 3-4 ಜನ ಸ್ಟೂಡೆಂಟ್ಗಳಿಗೆ ಒಂದು ಗ್ರೂಪ್ ಮಾಡಿಕೊಡ್ತೀವಿ. ಇನ್ನೊಂದು ಕೆಲವು ಇದರಲ್ಲಿ ಬಂದು ಸ್ಟೂಡೆಂಟು ಅವರು ಮೆಸ್ಸಲ್ಲೇ ಊಟ ಮಾಡ್ಕೊತಾರೆ. ಮತ್ತು ನಿಯರ್ ಬೈ ಎಲ್ಲ ಅವರಿಗೆ ಶಾಪಿಂಗ್ ಮಾಡಿಸೋದು ಅದು ಇದು ಎಲ್ಲ ಒಂದು ವ್ಯವಸ್ಥೆ ಬಂದು ನಮ್ಮ ಡಾಕ್ಟರ್ಸ್ ಮುಖಾಂತರ ಆಗುತ್ತೆ ಸರ್. ಮತ್ತು ನೀಟ್ ಎಕ್ಸಾಮು ಕೂಡ ಪ್ರಿಪೇರ್ ಆಗ್ತಿದ್ದಾರೆ ಸ್ಟೂಡೆಂಟು. ನನ್ನ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ 27 ಲಕ್ಷ ಸ್ಟೂಡೆಂಟ್ ಬರೀತಾ ಇದ್ದಾರೆ ಎಕ್ಸಾಮು. ಈಗ ಅವ್ರವ್ರ ಮಕ್ಕಳದ್ದು ಕೆಪಾಸಿಟಿ ಸ್ಟೂಡೆಂಟ್ಗೂ ಗೊತ್ತಿದೆ, ಪೇರೆಂಟ್ಸ್ಗಳಿಗೂ ಗೊತ್ತಿದೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದ್ಬಿಟ್ಟು. ಓವರ್ ಕಾನ್ಫಿಡೆಂಟ್ ಒಂದು ಕಡೆ ಅಂದರೂ ಕೂಡ 27 ಲಕ್ಷ ಸ್ಟೂಡೆಂಟಲ್ಲಿ 1 ಲಕ್ಷ ಇರೋದು ಸೀಟು. ಅದರಲ್ಲಿ ನಮ್ಮ ಮಕ್ಕಳಿಗೆ ಬರುತ್ತಾ ಇಲ್ಲ ಅಂತ ಪೇರೆಂಟ್ಸ್ಗಳಿಗೂ ಗೊತ್ತು, ಸ್ಟೂಡೆಂಟ್ಗಳಿಗೂ ಗೊತ್ತು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಮೇ 4ನೇ ತಾರೀಕು ನೀಟ್ ಎಕ್ಸಾಮ್ ಇದೆ. ನೀಟ್ ಎಕ್ಸಾಮ್ ಬರೀಲಿ, ಸೆಕೆಂಡ್ PUC ರಿಸಲ್ಟ್ ಬರ್ತಾ ಇದೆ. ಈಗ ಸೆಕೆಂಡ್ PUC ರಿಸಲ್ಟಲ್ಲಿ ಏನಾದರೂ 50% ಬರುತ್ತೆ ಅಂತ ಕಾನ್ಫಿಡೆಂಟ್ ಇರುವಂಥ ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆ ಅವಕಾಶ. ಇಂಡಿಯಾದಲ್ಲಂತೂ ನಮ್ಗೆ ಆಗ್ತಾ ಇಲ್ಲ, ಕಡಿಮೆ ಬಜೆಟ್ ಇದೆ, ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. ಅಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆಫೀಸಿಗೆ ಬನ್ನಿ. ನಮ್ಮದು ಬ್ರಾಂಚಸ್ ಇದೆ ಕರ್ನಾಟಕದ ಯಾವುದೇ ಒಂದು ಕಾರ್ನರಲ್ಲಿದ್ದರೂ ಕೂಡ ನಿಮಗೆ ನಿಯರ್ ಬೈ ಬ್ರಾಂಚಸ್ ಕೊಡ್ತೀವಿ. ಅಲ್ಲಿ ವಿಸಿಟ್ ಮಾಡಿ. ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡು ಮ್ಯಾನೇಜರ್ಸ್ ಇದ್ದಾರೆ, ಅವ್ರ ಜೊತೆ ಮೀಟ್ ಮಾಡಿ ಅವರು ನಿಮಗೊಂದು ಸಲಹೆನ ಕೊಡ್ತಾರೆ. ನೋಡಪ್ಪ ಈ ಕಂಟ್ರಿಗೆ ಹೋದರೆ ಇಷ್ಟೊಂದು ಬಡ್ಜೆಟ್ ಆಗುತ್ತೆ, ಇಂಜಿನಿಯರಿಂಗ್ ಓದುವಂಥ ಬಡ್ಜೆಟಲ್ಲಿ ವಿದೇಶದಲ್ಲಿ ನಿನಗೆ ಮೆಡಿಕಲ್ ಮಾಡಿಕೊಡ್ತೀವಿ. ಅದು ಕೂಡ ನಿನಗೆ ಒಂದೇ ಸತಿ ಕಟ್ಟೋಕ್ಕಾಗಲ್ಲ ಅಂದರೂ ಕೂಡ 100 ಇನ್ಸ್ಟಾಲ್ಮೆಂಟು 6 ವರ್ಷ 100 ಇನ್ಸ್ಟಾಲ್ಮೆಂಟಲ್ಲಿ MBBS ಮಾಡಿಕೊಡೋಕ್ಕೆ ನಾವು ಫೆಸಿಲಿಟಿಯನ್ನು ಮಾಡಿಕೊಡ್ಬೋದು. ಬೈ ಚಾನ್ಸು ನಿಮಗೆ ನೀಟ್ ಓದಿದ್ದೀರಾ, ನೀಟಲ್ಲಿ ಒಳ್ಳೆ ಅಂಕಗಳು ಬಂದುಬಿಡ್ತು, ಇಲ್ಲೇ ಇಂಡಿಯಾದಲ್ಲಿ ಸೀಟ್ ಸಿಗ್ತಿದೆ ಅಂದರೆ ಆ ಅಡ್ಮಿಷನ್ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ಅವರು. ಸೊ ಅದಕ್ಕೋಸ್ಕರ ಯಾವುದೇ ರೀತಿ 1 ರೂಪಾಯಿನೂ ಖರ್ಚಾಗಲ್ಲ.
ಒಂದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಬಂದು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೊಂಬಿಟ್ರೆ ನಾಳೆ ನಿಮಗೆ ಅವಕಾಶ ಚೆನ್ನಾಗಿರುತ್ತೆ ಸರ್ ನಮ್ಮ ಆಫೀಸ್ ಬಂದು ಕೋರಮಂಗಲ ಸೋನಿ ವರ್ಲ್ಡ್ ಸಿಗ್ನಲಲ್ಲಿದೆ. ಆಲ್ಮೋಸ್ಟು ಸ್ಟಾರ್ಟಪ್ಪಿಂದ ಕೂಡ ಆಫೀಸ್ ಇಲ್ಲೇ ಇದೆ. ಇಲ್ಲಿಂದನೇ ಸುಮಾರು ವಿದ್ಯಾರ್ಥಿಗಳು ಇವತ್ತು ಪಾಸ್ ಔಟ್ ಆಗಿದ್ದಾರೆ. ದಾವಣಗೆರೆ ಬ್ರಾಂಚ್ ಬಂದು ಸುಮಾರು 4 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಈ 4 ವರ್ಷದಿಂದ ಸುಮಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ ದಾವಣಗೆರೆ ರೀಜನಿಂದ. ಈಗ ದಾವಣಗೆರೆ JJM ಮೆಡಿಕಲ್ ಕಾಲೇಜ್ ಆಪೋಸಿಟ್ಟು ಮಾಮಾಸ್ ಜಾಯಿಂಟ್ ರೋಡಲ್ಲಿ ಆಫೀಸ್ ಇದೆ. ಮತ್ತು ಹುಬ್ಬಳ್ಳಿ ಪ್ರಾಪರ್ ಬಂದು ವಿದ್ಯಾನಗರಲ್ಲಿ ಆಫೀಸ್ ಇದೆ. ಗುಲ್ಬರ್ಗಾದಲ್ಲಿ ಬಂದು ನ್ಯೂ ಜವರ್ಗಿ ರೋಡು ಮುಕ್ತಾ ಥಿಯೇಟರ್ ಹತ್ರ ಆಕಾಶ್ ಇನ್ಸ್ಟಿಟ್ಯೂಟ್ ಮೇಲೆ 3rd ಫ್ಲೋರಲ್ಲಿ ಆಫೀಸ್ ಇದೆ. ಈ ರೀತಿ ಬಂದು 4 ಬ್ರಾಂಚಸ್ ಇದೆ. ಎಲ್ಲಿ ಬೇಕಾದರೂ ವಿಸಿಟ್ ಮಾಡ್ಬೋದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಸಿಟ್ ಮಾಡಿದ್ರೆ ಅಷ್ಟು ದಿ ಬೆಸ್ಟ್ ಮೆಡಿಕಲ್ ಕಾಲೇಜಲ್ಲಿ ಎಜುಕೇಷನ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಸರ್.